ಸರ್ ನಮಸ್ತೆ. ಸರ್ ಮಿಡ್ ನೈಟಲ್ಲೂ ಬಂದಂಥ ಸಾಂಗ್ಗಳು ಈ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ಪ್ರೂವ್ ಮಾಡ್ಕೊಟ್ಬಿಟ್ಟಿದ್ರೆ. ಸೊ ಹೆಂಗಿದು ಥಾಟ್ ಬಂದಿದ್ದು ಅಂತ ಮೊದಲಿಗೆ? ಅಂದರೆ ಅಜ್ಜು ಸರ್ದು ನಮ್ಮದು ಒಂದು ತುಂಬ ಜಂಜಾಟ, ಇದು ಮಾಡಿ ಅದು ಮಾಡಿ ಅಂತ ಏನಿಲ್ಲ. ಅವರು ಸುಮ್ಮನೆ ಕೀಬೋರ್ಡ್ ನುಡಿಸ್ತಾನೆ ಹೋಗ್ತಾ ಇರ್ತಾರೆ, ಏನೇನೋ ಆಗ್ತಾ ಇರ್ತಾರೆ. ಅದು 1 ಅವರ್ ಬೇರೆ ಮಾತಾಡೋದು, ಇಂಡಸ್ಟ್ರಿ ಮಾತಾಡೋದು, ಮಧ್ಯದಲ್ಲಿ ಸುಮ್ಮನೆ ನುಡಿಸ್ತಾ ಹೋಗ್ತಾರೆ. ಯಾವುದಾದ್ರೂ ಒಂದು ಸ್ವಲ್ಪ ಏನೋ ಒಂದು ನುಡಿಸ್ದಾಗ ನನಗೆ ಇಷ್ಟ ಆಯ್ತು ಅಂದ್ಕೊಳ್ಳಿ, ಸರ್ ಇದು ಚೆನ್ನಾಗಿದೆ ಅಂತ ಹೇಳ್ತೀನಲ್ಲ, ಅದನ್ನೇ ಹಿಡಿತಾರೆ. ಅದನ್ನ ಹಿಡಿದು ಅದ್ರ ಮೇಲೆ ಹಿಂಗೆ ಟ್ಯೂನ್ ಹಾಕ್ತಾರೆ. ಅಲ್ಲಿ ಮತ್ತೆ ಒಂದು ಸ್ವಲ್ಪ ಸ್ಟಾಪ್ ಆಗುತ್ತೆ, ಇನ್ನೊಂದೇನೋ ಮಾತಾಡ್ತೀವಿ, ಸರ್ ಇದು ಚೆನ್ನಾಗಿದೆ. ಸೊ ಆ ಥರದ್ದೇ ಒಂದು ಕಟ್ಕೊಂಡು ಹೋಗ್ತೀವಿ ಇದರಲ್ಲಿ. ಯೂಶ್ವಲಿ ಹಾಗೆ ಇದರಲ್ಲಿ ಬಂದ್ಬಿಟ್ಟು ಫಸ್ಟಿಗೆ ಫ್ಲೂಟ್ ಇತ್ತು ಆ್ಯಕ್ಚುಲಿ, ಇವಾಗ ವೈಲಿನ್ ಕಾರ್ಡ್ಸ್ ಎಲ್ಲ ಆ ಫ್ಲೂಟು ನುಡಿಸಿದ್ರೆ ಇದೇನೋ ಚೆನ್ನಾಗಿದೆ ಸರ್ ಅಂತ ಹೇಳಿದೆ. ಅದನ್ನ ಇಟ್ಕೊಂಡು ಆ್ಯಕ್ಚುಲಿ ಅವರೇ ನಿಂಗವ್ವ ನಿಂಗವ್ವ ಅಂತ ಹಾಡಿದರು. ಹೆಸರು ಕ್ಯಾರೆಕ್ಟರ್ ಎಲ್ಲ ಗೊತ್ತಿತ್ತಲ್ಲ, ನಾನು ನಿಂಗವ್ವ ನಿಂಗವ್ವ ಅಂತ ನಿಂಗವ್ವ ಅಂತದ್ದು ಅವ್ರು ಹಾಡಿದಾಗ ನಾನು ಸುಮ್ಮನೆ ಸರ್ ಏನು ಅವಳು ಮಾವ ಅಂತ ಕರೆಯೋದು, ಏನು ಮಾವ ಹೇಳು ಮಾವ, ಅವ್ನು ಕರೆದಾಗ ಏನು ಮಾವ ಹೇಳು ಮಾವ ಅಂತಂದು ಕೇಳ್ಬೋದು, ಆ ಪ್ರಶ್ನೆ ಆ್ಯಂಡ್ ಆನ್ಸರ್ ಅಂತ. ಆಯಿತು, ಅದೇನೇ ಅವರೇ ನಿಂಗವ್ವ ಹೇಳು ಮಾವ ಅಂತ ಹಂಗೆ ಶುರುವಾಯಿತು. ಸೊ ಅದು ನನಗೆ ಅದಾದಮೇಲೆ ಇಷ್ಟೇನಾ ಸಾಂಗು, ಇದೇನಾದರೂ ಬೇಕಿತ್ತಾ, ಒಂದು ಮಾತೇ ಸಾಂಗ್ ಆಗಿಬಿಡ್ತಲ್ಲ, ನನಗೆ ಒಂದು ಟೆನ್ಷನ್ ಶುರುವಾಯ್ತು. ಅದು ಬಿಡು, ಆಮೇಲೆ ಲಿರಿಕ್ಸ್ ಚೇಂಜ್ ಮಾಡ್ಕೊಳ್ಳೋಣ, ಏನು ನಿಂಗವ್ವ ಹೇಳು ಮಾವ ಅಂತಲೇ ಟ್ಯೂನ್, ಆಮೇಲೆ ಇದಾಯಿತು ಚೇಂಜ್ ಮಾಡ್ಕೊಳ್ಳೋಣ ಅಂತ ಸದ್ಯ ಅವಾಗ ಅದು ಓಕೆ ಮಾಡ್ಕೊಂಡ್ಮೇಲೆ ಆಮೇಲೆ ನಿಂಗಿ ಅಂತ ಒಂದು ಸಾಂಗ್, ನಿಂಗಿ ಅಂತ ಒಂದು ಸಾಂಗ್ ಇತ್ತಲ್ಲ ಸರ್, ನಿಂಗಿ ಮಾಡ್ಕೊಂಬಿಡೋಣ ಹೆಂಗೋ ಇಟ್ಟೈತಲ್ಲ ಅಂತ. ಆಲ್ರೆಡಿ ಇರೋದು ಮತ್ತೆ ನನಗೇನು ಹೇಳ್ತೀರಾ ಜಡೇಶ್, ಬೇಡ ಅದು ನಿಂಗವನೇ ಇರಲಿ ಅಂತಂದು. ಆಮೇಲೆ ಭಟ್ರ ಹತ್ರ ತಗೊಂಡೋಗಿ ಅವ್ರು ಬೇರೆ ಏನೇನೋ ಬರೆದ್ರು. ಬಟ್ ಅದು ಮೈಂಡ್ ಸೆಟ್ ನಿಂಗವ್ವ ಏನು ಮಾವ ಹೇಳು ಮಾವ ಕೂತಿತ್ತಲ್ಲ, ಸರ್ ಹೀಗೆ ಸ್ಟಾರ್ಟ್ ಆಗಲಿ, ಅದಾದ್ಮೇಲೆ ನೀವೇನಾದರೂ ಚೇಂಜ್ ಮಾಡ್ಕೊಳ್ಳಿ, ಬಟ್ ಇದು ನನ್ನ ಮೈಂಡ್ ಫಿಕ್ಸ್ ಆಗಿದೆ ಅಂತ ನಾನು ಹೇಳಿದೆ. ಅವರು ಅದ್ರ ಮೂಲಕ ಬರಿತಾ ಹೋದರು. ಭಟ್ರದ್ದು ಆಮೇಲೆ ಕತೆ ತಗೊಳ್ಳೋಣ. ಬಟ್ ತುಂಬ ಜನ ನನಗೆ ಮೊನ್ನೆ ಹರಿಸರು ಫೋನ್ ಮಾಡಿದರು, ನಿಂಗವ್ವ ಅನ್ನೋ ಸಾಂಗ್ ನನಗೆ ಭಾಳ ಇಷ್ಟ ಅಂತ ಹೇಳಿದರು. ಆಮೇಲೆ ಇನ್ನೊಬ್ಬರು ನಮ್ಮ ಅಜ್ಜಿ ಹೆಸರದು ಅಂತ ಫೋನ್ ಮಾಡಿದರು. ಅಂದರೆ ಈ ನಿಂಗವ್ವ ಸಾಂಗು, ನಿಂಗವ್ವನ ನೇಮ್ ಇದೆಯಲ್ಲ, ಅದೊಂದು ಹಳ್ಳಿಯಿಂದ ಬಂದವ್ರಿಗೆ ತುಂಬ ಕನೆಕ್ಟ್ ಅಂತ ನೇಮ್ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಅಂದರೆ ಒಂದು ಹಿಟ್ಟಿಗೆ ಎಲ್ಲರೂ ಈ ಸೇರೋದು ಅಂತಾರಲ್ಲ, ಹಂಗೆ ಸೇರ್ತದೆ, ಅದೇ ಫಿಕ್ಸ್ ಆಗಿತ್ತು. ಅದು ಒನ್ ಟೈಮ್ಗೆ ಅದು ಫಿಕ್ಸ್ ಆಗೋಯ್ತು ಆ 2 ಲೈನು. ಸೊ ಇವತ್ತು ಕರ್ನಾಟಕದ ಮಾತಾಯಿತು. ಮೊನ್ನೆ ಒಬ್ಬರು ಮ್ಯೂಸಿಕ್ ಚಾನಲಿಂದ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಸಾಂಗು, ಒಂದು ಮಾತುಗಳೇ ಸಾಂಗ್ ಆಗ್ಬೋದು ಅನ್ನೋದು ತುಂಬ ಕಡಿಮೆ ಸಾಂಗ್ಸ್ ಇರೋದು. ಇವೆಲ್ಲ ಲಿರಿಕ್ಸ್ಗಳು ಬರೀ ನಾವು ದಿನನಿತ್ಯ ಆಡೋ ಮಾತುಗಳು, ನಮ್ಮ ಸಂಸಾರ ಬೆಳೆಸೋಣ, ನಾಚಿಕೆ ಇಲ್ವೇ, ಹುಣಸೆ ಹಣ್ಣು ಅಳ್ತಾದಷ್ಟು ಟೇಸ್ಟು, ಈ ಪದಗಳು ಭಟ್ರದಲ್ಲ ಒಂದು ಮಾತುಗಳೇ ಇದ್ರದ್ದು ಒಂದು ಸಾಂಗ್. ಎಲ್ಲ ಕೇಳಿದ್ವಿ ಅಷ್ಟೇ, ಒಂದು ತುಂಬ ಸಾಂಗ್ ಅಂದ ತಕ್ಷಣ ಏನೋ ಬೇಕು ಅಂತಲೂ ಮಾಡಲಿಲ್ಲ. ಅದೇ ಇವತ್ತಿನ ಪ್ಲಸ್.